ಅಕ್ಕ ಏನದಿತಿ? ಅಜಯ್ ಎಲ್ಲಿ? ಅಜಯ ನನಗೇನು ಗೊತ್ತು, ಸ್ಟೇಷನ್ಗೆ ಹೋಗಿರ್ಬೇಕು. ಅಂದರೆ ಅಜಯ್ ನಿಮ್ಮ ಜೊತೆ ಇರಲಿಲ್ವಾ? ಇಲ್ವಲ್ಲ, ನಮ್ಮ ಜೊತೆ ಯಾಕಿರ್ತಾನೆ ಹಾಗಂತ ನಿನಗೆ ಹೇಳಿದ್ದ? ಇಲ್ಲ. ಮತ್ತು ನೀನು ಯಾಕಮ್ಮ ಹಾಗೆ ಅನ್ಕೋತ್ಯಾ? ಅವನು ನಿನ್ನ ತಮ್ಮ, ಪೊಲೀಸ್ ಆಫೀಸರು, ಅವನಿಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಎಲ್ಲ ಬಿಟ್ಟು ನಮ್ಮ ಜೊತೆ ಯಾಕಿರ್ತಾನೆ ಹೇಳು? ಆದರೆ ಭಾವ, ನಾನು ನಿಮ್ಮ ಜೊತೆ ಫೋನಲ್ಲಿ ಮಾತಾಡ್ತಿದ್ದಾಗ ಅಜಯ್... ಯಾಕಮ್ಮ ಏನೇನೋ ಯೋಚನೆ ಮಾಡಿ ಸ್ಟ್ರೆಸ್ ತಗೋತ್ಯಾ? ಪಾರ್ಟಿ ಮುಗಿಸ್ಕೊಂಡು ಬಂದಿದ್ಯಾ, ಹೋಗಿ ಆರಾಮಾಗಿ ರೆಸ್ಟ್ ಮಾಡು. ಪ್ರತಿಭಂಗೂ ರೆಸ್ಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಪ್ರತಿಭಾ ನಡಿ, ರೆಸ್ಟ್ ತಗೋ. ಯಾಕಮ್ಮ ಜಾಣೆ, ಏನಾಯ್ತು? ಭಯ ಆಗ್ತಾ ಇದೆ ರೀ. ಭಯನಾ? ಯಾಕೆ? ನೋಡಿದ್ರಲ್ಲ, ಬಂದ ತಕ್ಷಣ ಅದಿತಿ ಹೇಗೆ ಪ್ರಶ್ನೆಗಳು ಕೇಳಿದ್ಲು ಪೊಲೀಸ್ ಥರ. ನಾನು ಹೇಗೋ ಮ್ಯಾನೇಜ್ ಮಾಡೋದ್ನಲ್ಲ, ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ಇವತ್ತು ಓಕೆ, ನಾಳಿದ್ದು ಜಾಣೆ, ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊ. ಮೊದಲು ಜ್ಯೋತಿನ ಪತ್ತೆ ಹಚ್ಚೋದ್ರ ಕಡೆ ಗಮನ ಕೊಡು. ನಾನಿಲ್ವಾ, ಅಜಯ್ ಇಲ್ವಾ, ನಾವು ನೋಡ್ಕೋತೀವಿ. ಓಹೋ, ನನ್ನ ಬಗ್ಗೆನೇ ಮಾತಾಡ್ತಿರೋ ಆಗಿದೆ. ಸಾರಿ, ಡಿಸ್ಟರ್ಬ್ ಮಾಡ್ದ? ಎಂಥದ್ದು ಇಲ್ಲ. ದೀಪಕ್ನ ಮೀಟ್ ಮಾಡಿದ್ಯಾ? ಜ್ಯೋತಿ ಪೆನ್ ತಗೊಂಡ್ಯಾ? ಸಮಾಧಾನ. ಅಕ್ಕ, ಇದ್ರಲ್ಲಿ ಏನು ಇಲ್ಲ ಅಕ್ಕ. ಸರಿ, ನೀನು ಹೊರಡು. ನಾನಾ? ಯಾಕೆ ಅಂದರೆ ಏನು? ಅಲ್ಲ, ಅವಾಗಲೇ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ದಕ್ಕೆ ಇಲ್ಲ ಅಂದ್ರೆ ಅದಲ್ಲ, ಅದಿತಿಗೆ ಅನುಮಾನ ಬಂದಿದೆ ನಾವೆಲ್ಲ ಒಟ್ಟಿಗೆ ಇದ್ವಿ ಅಂತ. ವಾಟ್ ನಾನ್ ಸೆನ್ಸ್! ಅವಳು ಯಾಕೆ ಹಂಗೆಲ್ಲ ಅನುಮಾನ ಪಡ್ತಾಳೆ? ನೀವು ನನ್ನ ಅಕ್ಕ, ಅವರು ನನ್ನ ಭಾವ. ನಿಮ್ಮ ಹತ್ರ ಮಾತಾಡೋದಿಕ್ಕಾರ ನನಗಿದೆ, ಅವಳಿಗೇನಂತೆ? ನೋಡು, ನೀನು ಯೋಚನೆ ಮಾಡೋ ರೀತಿ ಬೇರೆ, ಅವಳು ಯೋಚನೆ ಮಾಡೋ ರೀತಿ ಬೇರೆ. ಅವಳು ಅನುಮಾನದಿಂದ ದೂರ ಇದ್ದಷ್ಟು ನಾವು ಕೇಸಿಗೆ ಹತ್ರ ಆಗ್ತೀವಿ. ಅರ್ಥ ಆಯ್ತಾ? ಇದು ವ್ಯಾಲಿಡ್ ಪಾಯಿಂಟ್. ಓಕೆ, ಎನಿವೇಸ್, ಗುಡ್ ನೈಟ್. ಗುಡ್ ನೈಟ್. ಹಾಂ ಸರಿ, ನಾನು ಒಂಚೂರು ಫ್ರೆಶ್ ಅಪ್ ಆಗಿ ಬರ್ತೀನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತಾದೆ?
ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್